ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಗುರು ವೃಂದಕ್ಕೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ನನಗೆ ಹೇಳಿಕೊಟ್ಟ ಎಲ್ಲಾ ಗುರು ವೃಂದಕ್ಕೂ, ಋಷಿಮುನಿಗಳಿಗೂ ನನ್ನ ಅನಂತ 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 ವಂದನೆಗಳು. ಮತ್ತೆ ಇಲ್ಲಿ ನೆರೆದಿದ್ದಂತಹ ನನ್ನ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೊಮ್ಮೆ ನನಗೆ ಈ ವೇದಿಕೆಯ ಮೇಲೆ ಅವಕಾಶ, ನನ್ನ ಜ್ಞಾನವನ್ನು ಹಂಚಿಕೊಳ್ಳಕ್ಕೆ ಕೊಟ್ಟಂತಹ ಗುರುಗಳಿಗೆ ನನ್ನ ಅನಂತಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ, ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಪಾಠ ಅಥವಾ ಯಾವ ಟಾಪಿಕ್ ಅಂತಂದ್ರೆ, ನನ್ನ ವಾಸ್ತವಕ್ಕೆ ನಾನೇ ಕಾರಣ. ನಿಮಗೆ ಇದು ವಿಚಿತ್ರವಾಗಿ ಕಾಣ್ಬೋದು, ಏನ್ ಹೇಗೆ ಹೇಳ್ತಿದಾರಲ್ಲ ಅಂತ ಅನ್ಬಿಟ್ಟು. ಎಸ್ ಮಾಸ್ಟರ್ಸ್, ನನ್ನ ವಾಸ್ತವಕ್ಕೆ ನಾನೇ ಕಾರಣ. ಹೇಗೆ ಇದು ನನ್ನ ವಾಸ್ತವಕ್ಕೆ ನಾನೇ ಕಾರಣ ಅಂತ ಈ ಒಂದು ಟಾಪಿಕ್ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸಿದೆ. ಇದು ಬರೀ ಪುಸ್ತಕದಿರೋ ಪಾಠ ಅಲ್ಲ, ಇದು ನಮ್ಮ ಎಲ್ಲರ ಜೀವನಕ್ಕೆ ಅನ್ವಯಿಸಿದಂತಹ ಒಂದು ಸೂತ್ರ ಅಂತಾನೆ ಹೇಳ್ಬೋದು. ಇದನ್ನ ಹೇಳಿದವರು ಸೇತ್ ಅವರು. ಯಾರ ವಾಸ್ತವಕ್ಕೆ ಅವರೇ ಕಾರಣರಾಗ್ತಾರೆ. ಹಾಗಾದ್ರೆ ಹೇಗೆ ಅಂತ ನೋಡೋಣ ಬನ್ನಿ ಮಾಸ್ಟರ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಜಪಾನ್ ಅಲ್ಲಿ ನಾಗಸಕಿ ಮತ್ತೆ ಹಿರೋಶಿಮಾ ಇದರಲ್ಲಿ ಬಾಂಬ್ ದಾಳಿ ಆಯ್ತು ಅಲ್ವಾ? ನಮ್ಮ ಪಕ್ಕದ ರಾಷ್ಟ್ರದವರವರು. ಆದರೆ ಅದೇ ನಾವು ಪಕ್ಕದಲ್ಲಿ ಇರೋವ್ರಿಗೆ ನಮ್ಗೇನ್ ಎಫೆಕ್ಟ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ, ನಾವು ಆರಾಮಾಗಿದ್ದೀವಿ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ನಾ ತಗೋತೀವಿ ಅಷ್ಟೇನೆ. ಯಾಕೆಂದ್ರೆ ಇಲ್ಲಿ ಇರುವ ಧ್ಯಾನದ ವೈಬ್ರೇಷನ್ ಒಂದು ಧ್ಯಾನ ಮಂದಿರವಾಗಿ ಸೆಂಟರ್ ಆಗಿದೆ ನಮ್ಮ ಭಾರತ ಅನ್ನೋದು. ಹಾಗಾಗಿ ಯಾವುದೇ ಒಂದು ಎಫೆಕ್ಟ್ ನಮ್ಗೆ ಆಗ್ಲಿಲ್ಲ. ಯಾಕಂದ್ರೆ ಇದು ಒಂದು ಲಾ ಆಫ್ ಕರ್ಮ ಅಂತಾನೆ ಹೇಳ್ತೀವಿ. ನಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ನಾನು ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ತೀನಿ, ಓಕೆನಾ? ಓಕೆ, ಥ್ಯಾಂಕ್ ಯು. ಲಾ ಆಫ್ ಕರ್ಮ ಅಂತ ಯಾರು ತನ್ನನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೋ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸಿದೆ. ಈಗ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಅರಿವು ನನಗ್ ಬಂದ ಮೇಲೆ ಅದನ್ನ ನಾನು ಬದಲಾಯಿಸ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ಬೇಕು. ಇದು ಒಂದು ಪ್ರಕೃತಿಯ ನಿಯಮ. ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್, ಈಗ ಜೈಲಿನಲ್ಲಿ ಕೈದಿಗಳಿರ್ತಾರೆ. ಅವರಿಗೆ ರಿಪಬ್ಲಿಕ್ ಡೇ ದಿನ ಅವನ್ನ ಸ್ವಲ್ಪ ಜನನ ಬಿಡುಗಡೆ ಮಾಡುವಂತಹ ಒಂದು ಪವರು ನಮ್ಮ ರಾಷ್ಟ್ರಪತಿಯವರಿಗೆ ಇರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ, ಜೈಲರ್ ಏನ್ ಮಾಡ್ತಾರೆ, ಅವರ ಪರವಾದ ಲಾಯರ್ಗಳು ನಮ್ಮ ಈ ಕೈದಿಗಳು ಅವರ ವರ್ತನೆಗಳಲ್ಲಿ ಬದಲಾವಣೆಯನ್ನು ತಂದುಕೊಂಡಿದ್ದಾರೆ ಅಂತ ಅನ್ಬಿಟ್ಟು ಒಂದು ಲೆಟರ್ನ ನಾವು ರಾಷ್ಟ್ರಪತಿಯವರಿಗೆ ಬರೆಸ್ತಾರೆ. ಒಂದು 6 ತಿಂಗಳ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ. ಎಂತಹ ಅಬ್ಸರ್ವೇಷನ್? ನಾವ್ ಹೇಳ್ತೀವಲ್ಲ ಸಿಸಿ ಕ್ಯಾಮ್ರಾ ಇರುತ್ತೆ ಅಂತ. ಅಂತಹ ಒಂದು ಅಬ್ಸರ್ವೇಷನ್ ಅಲ್ಲಿ ಒಂದಷ್ಟು ಜನ, ಒಂದು 50 ಜನನೋ 150 ಜನನೋ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ ಅವ್ರನ್ನೆಲ್ಲ. ಅವರ ಪ್ರತಿ ಒಂದು ನಡವಳಿಕೆಗಳನ್ನ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಇದ್ದಾರೆ ಅನ್ನೋದನ್ನ ಆ ರೆಕಾರ್ಡ್ ಆಗ್ತಾ ಇರುತ್ತೆ ಸಿಸಿ ಕ್ಯಾಮ್ರಾದಲ್ಲಿ. ಮತ್ತೆ ಬೇರೆ ಹೈಯರ್ ಅಥಾರಿಟೀಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಂತಹ ಒಂದು ರೆಕಾರ್ಡ್ ಆದದನ್ನ ಅವ್ರೇನ್ ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿಯವರು ಆ ಲೆಟರ್ಗಳು ಬರೆದಂತಹ ಲೆಟರ್ಗಳು ಮತ್ತೆ ಈ ವಿಡಿಯೋ ರೆಕಾರ್ಡಿಂಗ್ ಇಟ್ಕೊಂಡು ನಿಜವಾಗಿ ಪರಿವರ್ತನೆ ಆದಂತಹವರು ಯಾರಿದ್ದಾರೆ ಅಂತ ನೋಡಿ ಅವರಿಗೆ ಒಂದು ಬಿಡುಗಡೆಯನ್ನ ಕೊಡ್ತಾರೆ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬಹುದು, ಮನುಷ್ಯ ಜೈಲಿಗೆ ಬರೋಕ್ಕಿಂತ ಮುಂಚೆ ಅವನ ಪ್ರವರ್ತನೆ, ಅವನ್ ಯಾರನ್ನೋ ಸಾಯಿಸ್ಬಿಟ್ಟು ಅಥವಾ ಒಂದು ದೊಡ್ಡದಾದ ಒಂದು ಕಳ್ಳತನ ಮಾಡಿದ್ರು, ಯಾವುದೋ ಒಂದು ಅಪರಾಧ ಭಾವನೆಯಿಂದ ಅಪರಾಧ ಮಾಡಿ ಅವನು ಜೈಲಿಗೆ ಬಂದಿರ್ತಾನೆ. ಅಲ್ಲಿ ಅವನಿಗೆ ಬಿಡುಗಡೆ ಸಿಗುತ್ತೆ ಅನ್ಬೇಕಾದ್ರೆ
ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಅವನಿಗೆ ಸಮಯವನ್ನು ಇಲ್ಲಿ ವಿಧಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಈ ಯೂನಿವರ್ಸ್ ಏನ್ ಮಾಡುತ್ತೆ, ನಮಗೆ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ. ನಿನ್ನನ್ನ ನೀನು ಬದಲಾಯಿಸ್ಕೋ ಅಂತ. ಯಾಕಂದ್ರೆ ಪರಿವರ್ತನೆ ಅನ್ನೋದು ಬಹಳ ಮುಖ್ಯ ಮಾಸ್ಟರ್ಸ್. ನಾವ್ ಅನ್ಕೋಬಹುದು ನಾ ತಪ್ಪು ಮಾಡಿದೀನಿ ಯಾರಿಗೂ ಗೊತ್ತಾಗಲ್ಲ ಅಂತ. ಮನುಷ್ಯನಿಗೆ ಮೋಸ ಮಾಡಬಹುದು, ಆದರೆ ಆ ಪ್ರಕೃತಿಗೆ, ಆ ಯೂನಿವರ್ಸ್ಗೆ ನಾವು ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲೂ ಕೂಡ ಇಲ್ಲಿ ಹೇಗೆ ನ್ಯಾಯ ದೇವತೆ ಅಂತ ಇಲ್ಲಿರ್ತಾರ ಭೂಮಿಯ ಮೇಲೆ, ಯೂನಿವರ್ಸ್ ಅಲ್ಲಿ ಧರ್ಮ ದೇವತೆ ಇದ್ದಾರೆ. ಇವರಿಬ್ರು ಒಂದೇ ಅಕ್ಕ ತಂಗಿರ್ತಾರ. ಅಲ್ಲಿ ಧರ್ಮ ದೇವತೆ ಇದ್ರೆ ಇಲ್ಲಿ ನ್ಯಾಯ ದೇವತೆ ಇರ್ತಾಳೆ. ಹಾಗಾಗಿ ನಾವು ಮಾಡುವ ಸಣ್ಣ ಸಣ್ಣ ವಿಷಯಗಳು ಕೂಡ, ಸಣ್ಣ ಸಣ್ಣ ತಪ್ಪುಗಳು ಕೂಡ ಎಲ್ಲಾನು ರೆಕಾರ್ಡ್ ಆಗ್ತಾ ಇರುತ್ತೆ ಮೇಲ್ಗಡೆ. ಪ್ರತಿ ಒಂದು ರೆಕಾರ್ಡ್ ಅಲ್ಲಿ ಮೇಲಿರುತ್ತೆ ನಮ್ದು. ಅವಾಗ ನಾವೇನ್ ಮಾಡ್ಬೇಕು, ನಮ್ಮ ಪರಿವರ್ತನೆ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಸಾಧನೆಯನ್ನು ಮಾಡಬೇಕು. ಈಗ ನಾವು ಕರೋನಾ ಬಂದ ಮೇಲೆ ಏನಾಗಿದೆ, ಪತ್ರಿಜಿಯವರ ಸಹಾಯದಿಂದ ಪ್ರತಿ ಎಲ್ಲಾ ಕಡೆಯಲ್ಲಿಯೂ ಈ ಒಂದು ಸಾಮೂಹಿಕ ಧ್ಯಾನ, ಇಷ್ಟೊತ್ತು ನೀವುಗಳೆಲ್ಲ ಯೋಗ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರಿ. ದೇಹವನ್ನ ದಂಡಿಸಿದ್ದು ಯೋಗ ಆದ್ರೆ ಮನಸ್ಸನ್ನ ಒಂದು ಕಂಟ್ರೋಲ್ ತರೋದು ಧ್ಯಾನ. ಇದು ನೀವು ಮಾಡಿದೀರಾ ಇಷ್ಟೊತ್ತು. ಮಾಡಿ ಕುತ್ಕೊಂಡಾಗ ಏನಾಯ್ತು, ಆದಷ್ಟು ನಿಮ್ಗೆ ಆ ಆಲೋಚನೆಗಳ ಮಟ್ಟ ಕಡಿಮೆ ಆಗ್ತಾ ಹೋಯ್ತು. ಥಾಟ್ಲೆಸ್ ಸ್ಟೇಜ್ಗೆ ಹೋಗಕ್ಕೆ ಹೆಲ್ಪ್ ಆಯ್ತು ಇವೆಲ್ಲಾನು. ಯಾಕೆ ಮಾಡ್ತೀವಿ ಇವೆಲ್ಲಾನು? ನನ್ನನ್ನ ನಾನು ಅರ್ಥಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡೋದು ಮಾಸ್ಟರ್ಸ್. ನಾನು ಹೇಳಿದ್ನಲ್ಲ, ಮಿಸ್ಟೇಕ್ ಆಗುತ್ತೆ, ತಪ್ಪುಗಳನ್ನು ಮಾಡ್ತೀವಿ. ಯಾವಾಗ ನಮ್ಮ ಮನಸ್ಸು ಶಾಂತ ರೀತಿಯಿಂದ ಇರುತ್ತೋ, ನಾನು ಇಡುವ ಹೆಜ್ಜೆ ಕೂಡ ಬಹಳ ಜಾಗರೂಕತೆಯಿಂದ ಇಡ್ತೀನಿ ನಾನು. ಯಾಕಂದ್ರೆ ನನ್ನ ತಪ್ಪು ಸರಿಯ ಅರಿವು ನನ್ನಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಧ್ಯಾನ ಮಾಡಿ ಅಂತ ಹೇಳೋದು. ಧ್ಯಾನ ನಮ್ಮ ಮನಸ್ಸನ್ನ ಶಾಂತ ಸ್ಥಿತಿಗೆ ತಗೊಂಡೋಗಕ್ಕೆ ಬಹಳ ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವಾಗ ನಾವು ಸಾಮೂಹಿಕವಾದ ಧ್ಯಾನವನ್ನು ಮಾಡಿ ಕರ್ಮವನ್ನು ಮಾಡ್ತೇವೋ, ಕರ್ಮ ಅಂದ್ರೆ ಏನು? ಕಾರ್ಯಗಳು, ಕೆಲಸಗಳು. ಅವಾಗೇನಾಗುತ್ತೆ, ನಮ್ಮ ಲೈಫು ಇಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ. ಭಾರತದಲ್ಲಿ ಈ ಎಲ್ಲಾ ಹಿಂದಿನ ಕಾಲದಿಂದ ನಡೆಸ್ಕೊಂಡ್ ಬಂದಂತ ಈ ಯಜ್ಞಗಳಾಗ್ಬೋದು, ತಪಸ್ಸು ಆಗ್ಬಹುದು, ಎಲ್ಲಾನು ಒಂದು ಮಾನವನ ಒಂದು ಅಭಿವೃದ್ಧಿಗೋಸ್ಕರನೇ ಮಾಡ್ತಿರೋದು. ಹಾಗಾಗಿ ಇಲ್ಲಿ ಯಾವಾಗ್ಲೂ ಆ ಕರ್ಮ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾದ್ರೆ ನನ್ನ ವಾಸ್ತವಕ್ಕೆ ನಾನೇ ಕಾರಣ ಅಂತ ಅಂದಾಗ ನಾವು ಮಾಡುವ ಕರ್ಮಗಳು, ಅಂದ್ರೆ ನಾವು ಅನ್ಕೊಳ್ತೀವಿ ಈ ಜನ್ಮದಲ್ಲಿ ನಾನು ಏನಾದ್ರೂ ಅನುಭವಿಸ್ತಾ ಕೊಟ್ಬಿಟ್ಟ ಅಂತ ನಾವ್ ಹೇಳ್ಕೊಳ್ತೀವಿ. ಅಲ್ಲ ಮಾಸ್ಟರ್ಸ್, ಈಗ ನಮಗೆ ಒಂದು ಪರಿಸ್ಥಿತಿ, ಒಂದು ಸಂಘಟನೆ ಅಥವಾ ಒಂದು ಕಾಯಿಲೆಯ ರೂಪದಲ್ಲಿ ನಮಗೇನಾದ್ರೂ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಕರ್ಮವನ್ನು ನಾವು ತೆಗೆದುಕೊಂಡು ಬಂದು ಈಗ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಪಾಠವನ್ನ ಕಲಿತಿದೀವಿ. ಆ ಪಾಠವನ್ನ ನಾವು ಕಲ್ತು ಬಿಟ್ರೆ ಏನಾಗುತ್ತೆ, ನಾವು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಟ್ ಆಗ್ತೇವೆ. ಇದನ್ನ ನಾವು ಅರಿವಿಗೆ ತಂದ್ಕೋಬೇಕು. ಹಾಗಾದ್ರೆ ಮೇಡಮ್, ನೀವು ಕರ್ಮ ನಮಗ್ ಮಾತ್ರನಾ ಅಂತ ನೀವು ಕೇಳ್ಬೋದು. ಇಲ್ಲ ಮಾಸ್ಟರ್ಸ್, ಈ ಕರ್ಮ ಸಿದ್ಧಾಂತ ಯಾರನ್ನು ಬಿಡಲ್ಲ. ನಾವು ಮಾಡಿದ್ದನ್ನ, ಬಟ್ ಇನ್ನೊಂದೇನಂದ್ರೆ ಈ ಎಲ್ಲಾನು ನಮ್ಮ ಸೋಲ್ ಡಿಸೈನ್ ಅಲ್ಲಿ ನಾವೇ ಡಿಸೈನ್ ಮಾಡ್ಕೊಂಡು ಇಲ್ಲಿ ಜನ್ಮ ಎತ್ತಿದೀವಿ ಅಂತ ನಮಗ್ ಗೊತ್ತಿದೆ ಅಲ್ವಾ? ಇದೇ ನಾವು ಈ ಜೀವಾತ್ಮ ಪೂರ್ಣಾತ್ಮನಿಂದ ಈ ಭೂಮಿಯ ಮೇಲೆ ಬಂದಿದೆ ಅಂದ್ರೆ ಈ ಸೋಲ್ ಡಿಸೈನ್ ನನಗೆ ಯಾರ ಅಪ್ಪ ಬೇಕು, ಯಾರ ಅಮ್ಮ ಬೇಕು, ಯಾವ ಮಕ್ಕಳು ಬೇಕು, ಯಾರ ಅತ್ತೆ ಮಾವ, ನಮ್ಮ ರಕ್ತ ಸಂಬಂಧಿಕರು, ಅಕ್ಕಪಕ್ಕದವರು ಯಾರ್ಯಾರು ಬೇಕು ಅನ್ನೋದನ್ನ ನಾವೇ ಸ್ವಯಂ ನಮ್ಮ ಡಿಸೈನ್ ಮಾಡ್ಕೊಂಡು ನಾವಿಲ್ಲಿ ಬಂದಿರ್ತೀವಿ. ಹಾಗೆ ಬಂದಂತಹ ನಾವೇನ್ ಮಾಡ್ಬೇಕು, ನಮ್ಮ ಈ ಆತ್ಮದ ಪರವಾಗಿ ಕೆಲಸಗಳನ್ನ ಮಾಡ್ಬೇಕು ನಾವು.
ಇಲ್ಲಿ ಒಂದು ಸಣ್ಣ ಒಂದೊಂದು ಕತೆ ಹೇಳ್ತೀನಿ ಮಾಸ್ಟರ್ಸ್. ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ನಿಮಗೆಲ್ಲ ಮಹಾಭಾರತದ ಕತೆ ಗೊತ್ತಿದೆ ಅನ್ಕೊಳ್ತೀನಿ. ಅಲ್ಲೇನಾಗುತ್ತೆ, ಪಾಂಡವರು ಅರಗಿನ ಮನೆಯಲ್ಲಿ ಇರ್ತಾರೆ ಅಲ್ವಾ. ಒಂದ್ಸಲ ಏನಾಗುತ್ತೆ, ಈ ಶಕುನಿಯ ಕುತಂತ್ರದಿಂದ ಅರಗಿನ ಮನೆಗೆ ಬೆಂಕಿ ಬೀಳುತ್ತೆ. ಅಲ್ಲಿ ಕುಂತಿದೇವಿ ತನ್ನ 5 ಜನ ಮಕ್ಕಳನ್ನ, ಪಾಂಡವರನ್ನ ಅಲ್ಲಿ ವಾಸವಾಗಿದ್ದಾಗ ಯಾವಾಗ ಬೆಂಕಿ ಬೀಳುತ್ತೋ, ಎಲ್ರಿಗೂ ಗೊತ್ತಿದೆ ಒಂದು ಅರಮನೆ ಅಂದ್ರೆ ಒಂದು ಸುರಂಗ ಮಾರ್ಗ, ಒಂದು ನೆಲಮಾಳಿಗೆ ಇರುತ್ತೆ ಅವ್ರಿಗೆಲ್ಲಾನು. ಆ ನೆಲಮಾಳಿಗೆ ಅಥವಾ ಸುರಂಗ ಮಾರ್ಗದಲ್ಲಿ ಈ ಬೆಂಕಿಯ ಅಪಘಾತದಿಂದ ತನ್ನ ಮಕ್ಕಳನ್ನ ತಾನು ರಕ್ಷಿಸಬೇಕು ಅನ್ನೋದ್ರಿಂದ ಆ ಸುರಂಗ ಮಾರ್ಗವಾಗಿ ಹೋಗೋದಿಕ್ಕೆ ಮಕ್ಕಳಿಗೆ ಬೇಗ 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 ಕಳಿಸ್ತಿರ್ತಾಳೆ. ಅವಾಗ ಧರ್ಮರಾಯ ಅದಕ್ಕಿಂತ ಮುಂಚೆ ಏನಾಗುತ್ತೆ, ಒಂದು ದಾರಿಯಲ್ಲಿ ಹೋಗುವಂತ ಒಂದು ಮಹಿಳೆ ತನ್ನ 5 ಜನ ಮಕ್ಕಳನ್ನ ಕರ್ಕೊಂಡು ಇವತ್ತು ರಾತ್ರಿ ನಾನು ಇಲ್ಲಿದ್ದು ಬೆಳಿಗ್ಗೆ ಹೋಗ್ತೀನಿ ಅಂತ ಬಂದು ಅಲ್ಲಿ ಮಲಗಿರ್ತಾಳೆ ಅರಗಿನ ಮನೆಯಲ್ಲಿ. ಕುಂತಿದೇವಿ ಏನ್ ಮಾಡ್ತಾಳೆ, ಬೆಂಕಿ ಬಿದ್ದಿದ ತಕ್ಷಣ ತನ್ನ ಮಕ್ಕಳನ್ನ ಕರ್ಕೊಂಡು ನೆಲಮಾಳಿಗೆ ಒಳಗೆ ಹೋಗ್ಬೇಕಾದ್ರೆ ಆ ಹೆಣ್ಣು ಮತ್ತೆ ತನ್ನ 5 ಜನ ಮಕ್ಕಳು ಅರಗಿನ ಮನೆಯಲ್ಲೇ ಮಲಗಿರ್ತಾರೆ. ಅವಾಗ ಬಾ ಅಂತ ಕರಿಬೇಕಾದ್ರೆ ಧರ್ಮರಾಯ ಬರ್ತಾನೆ. ಧರ್ಮರಾಯ ಬಂದು, ಅಮ್ಮ, ಆ ಹೆಣ್ಣು ಮಗಳು ಅಲ್ಲೇ ಮಲಗಿದಾಳೆ, ಅವಳ 5 ಜನ ಮಕ್ಕಳು, ಬಾ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಧರ್ಮರಾಯ ಇರ್ತಾನೆ. ಮಾಸ್ಟರ್, ಇದಕ್ಕಿಂತ ಮುಂಚೆ ಇನ್ನೊಂದು ಕತೆ ಹೇಳ್ತೀನಿ. ಯುದ್ಧ ಆಗುತ್ತಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗುತ್ತೆ, ಅಶ್ವತ್ಥಾಮ ಉಪ ಪಾಂಡವರಾದ 5 ಜನ ಪಾಂಡವರ ಮಕ್ಕಳನ್ನ ರಾತ್ರಿ ಬಂದು ಅವ್ರನ್ನ ಸಾಯಿಸ್ಬಿಟ್ಟಿರ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ. ಆವಾಗ ಏನಾಗುತ್ತೆ, ಕುಂತಿ ದೇವಿಗೆ ಈ ವಿಷಯ ಗೊತ್ತಾಗುತ್ತೆ. ಅವಳು ಹತ್ಕೊಂಡು ಓಡ್ ಬಂದು ಆ ಮೊಮ್ಮಕ್ಕಳ ಶವಗಳ ಮುಂದೆ ಕುತ್ಕೊಂಡು ರೋಧಿಸ್ತಿರ್ತಾಳೆ. ಏನು ಅರಿಯದ ಕಂದಮ್ಮಗಳನ್ನ ಸಾಯಿಸ್ಬಿಟ್ರಲ್ಲ ಅಂತ ಅನ್ಬಿಟ್ಟು ಅಳ್ಬೇಕಾದ್ರೆ ಧರ್ಮರಾಯ ಅಲ್ಲಿಗೆ ಬರ್ತಾನೆ. ಬಂದು ಕುಂತಿಗೆ ಹೇಳ್ತಾನೆ, ತಾಯಿ ಏನ್ ಕಳ್ತಿದೀಯ ನೀನು ಅಂದರ. ಅಲ್ಲ, ಏನು ಅರಿಯದ ಹಸುಗೂಸುಗಳು ಇವು, ಉಪ ಪಾಂಡವರು ನನ್ನ ಮೊಮ್ಮಕ್ಕಳು, ಇವ್ರನ್ನ ಸಾಯಿಸ್ಬಿಟ್ರಲ್ಲ ಅಂತ ಅಂತಾಗ ಧರ್ಮರಾಯ ಒಂದು ವಿಷಯ ಹೇಳ್ತಾರೆ ಕುಂತಿದೇವಿಗೆ, ತಾಯಿ ಒಂದು ಕ್ಷಣ ಹಿಂದಕ್ಕೆ ಹೋಗು, ನಾವು ಅರಗಿನ ಮನೆಯಲ್ಲಿದ್ದಾಗ ಏನು ನಡೀತು ಅಂತ ಕುಂತಿದೇವಿಗೆ ಅವಳ ಹಿಂದಿನ ಒಂದು ಕಾರ್ಯವನ್ನ ಧರ್ಮರಾಯ ಅಲ್ಲಿ ಜ್ಞಾಪಿಸ್ತಾನೆ. ಅವಾಗ ಏನಂತೆ, ಅವಾಗ್ಲೇ ಕತೆ ಹೇಳಿದಲ್ಲ, ಅದು ಲಿಂಕ್ ಆಗತ್ತೆ ಇಲ್ಲಿಗೆ. ಆವಾಗ ಕುಂತಿದೇವಿ ಏನ್ ಮಾಡ್ತಾಳೆ, ಬೇಗ ಬೇಗ ಆ ಸುರಂಗ ಮಾರ್ಗದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಧರ್ಮರಾಯ ಬಂದ್ ಹೇಳ್ತಾನೆ, ತಾಯಿ ಆ ಹೆಣ್ಣನು ತಾಯಿನೇ ಮಕ್ಕಳು ಮಲಗಿದಾರೆ, ಎಬ್ಬರ್ಸ್ ಕರ್ಕೊಂಡು ಹೋಗೋಣ ಅಂದಾಗ ಕುಂತಿದೇವಿ ಏನ್ ಹೇಳ್ತಾಳೆ, ಬೇಡ ಧರ್ಮರಾಯ, ಇನ್ ಕೇಸ್ ಅವ್ರು ಇಲ್ಲೇ ಇದ್ರೆ ಬಂದವ್ರು ಏನ್ ಮಾಡ್ತಾರೆ, ನಮ್ಮ ಶತ್ರುಗಳು, ನಾನು ಮತ್ತೆ ನನ್ನ ಮಕ್ಕಳು ನೀವುಗಳು ಅಥವಾ ಅದ್ರಿಗೆ ಬೆಂಕಿ ಅನಾಹುತದಲ್ಲಿ ಸಿಕ್ಕಾಕೊಂಡ್ವಿ ಅಂತ ಅನ್ಬಿಟ್ಟು ಈ ಪ್ರಪಂಚ ನಮ್ಮನ್ನ ಮರ್ತು ಬಿಡುತ್ತೆ, ಬೇಡ ಬಾ ಅಂತ ಅಂದ್ಬಿಟ್ಟು ಬಲವಂತವಾಗಿ ಧರ್ಮರಾಯನ ಕರ್ಕೊಂಡು ಕುಂತಿದೇವಿ ಹೊರಟೋಗ್ತಾಳೆ. ಈ ಒಂದು ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಆ ಸಿಚುವೇಶನ್ ಅಲ್ಲಿ ಧರ್ಮರಾಯ ನಮ್ಮ ಕುಂತಿದೇವಿ, ಅವರ ತಾಯಿಯಾದ ಕುಂತಿದೇವಿಗೆ ಜ್ಞಾಪಕ ಮಾಡಿಸ್ತಾನೆ. ಅಂತ ಮಹಾನುಭಾವರೇ ಕರ್ಮಗಳನ್ನ ಅನುಭವಿಸ್ಬೇಕಾದ್ರೆ ನಾವ್ ಯಾವ ಮಹಾ ಮಾಸ್ಟರ್ಸ್ ಅಲ್ವಾ. ನಾವು ಮಾಡಿದ್ದು ನಾವು ಈ ಜನ್ಮದಲ್ಲಿ ಜನ್ಮದಲ್ಲಿ ಏನ್ ತಗೊಂಬಂದಿದೀವೋ ಅದನ್ನ ನಾವು ಅನುಭವಿಸ್ಲೇಬೇಕಲ್ವಾ. ಹೇಗೆ 5 ಮಕ್ಕಳನ್ನ ಆ ತಾಯಿ ಕಳೆದುಕೊಂಡ್ಲು, ಹಾಗೆ ಕುಂತಿದೇವಿ ನೆಕ್ಸ್ಟ್ ಇಲ್ಲಿ ತನ್ನ ಮೊಮ್ಮಕ್ಕಳಾದ ಉಪಪಾಂಡವರನ್ನ 5 ಜನರನ್ನ ಅವಳು ಅದೇ ಸೇಮ್ ರೀತಿ ಬೆಂಕಿ ಅನಾಹುತದಲ್ಲಿ, ಅಂದ್ರೆ ಇಲ್ಲಿ ಅವ್ರನ್ನ ಇದು ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅವ್ರು ಕಲ್ಕೊಳ್ತಾರೆ. ಅದಾದ್ಮೇಲೆ ಕುಂತಿದೇವಿ ಏನ್ ಮಾಡ್ತಾಳೆ, ರಾಜ್ಯ ಸಿಗುತ್ತೆ, ಎಲ್ಲ ರಾಜ್ಯ ಭಾರ ಮಾಡ್ತಾರೆ, ನಿಮಗ್ ಗೊತ್ತು. ಎಲ್ಲ ಆದ್ಮೇಲೆ ಆಶ್ರಮ ಧರ್ಮಕ್ಕೆ ಹೋಗ್ಬೇಕು. ಅವ್ರೇನ್ ಮಾಡ್ತಾರೆ, ಗಾಂಧಾರಿ ಮತ್ತೆ ಧೃತರಾಷ್ಟ್ರರು ಮತ್ತೆ ನಮ್ಮ ಕುಂತಿದೇವಿ ಏನ್ ಮಾಡ್ತಾರೆ, ಉಳಿದ ಜೀವನವನ್ನ ಅರಣ್ಯದಲ್ಲಿ ಕಳಿಬೇಕು ಅಂತ ಅಲ್ಲಿ ಹೋಗಿದ್ದಾಗ ಅರಣ್ಯಕ್ಕೆ ಬೆಂಕಿ ಬಿದ್ದು ಅಲ್ಲೇನಾಗತ್ತೆ, ಅವ್ರನ್ನು ಕೂಡ ಅಲ್ಲಿ ಹತರಾಗ್ತಾರೆ. ಅಂದ್ರೆ ಇಲ್ಲಿ ಕತೆ ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್, ಕರ್ಮ ಯಾರನ್ನು ಬಿಡೋದಿಲ್ಲ. ಎಲ್ರು ನಾವು ಮಾಡಿದಂತಹದನ್ನ ನಾವು ಇಲ್ಲಿ ಅನುಭವಿಸ್ಲೇಬೇಕು. ಅದಕ್ಕೆ ಹೇಳೋದು, ನನ್ನ ವಾಸ್ತವಕ್ಕೆ ನಾವೇ ಕಾರಣಕರ್ತರಾಗ್ತೇವೆ. ಈಗ ಕುಂತಿದೇವಿ ಏನ್ ಮಾಡಿದ್ರು, ಅಲ್ಲಿ ಮಾಡಿದಂತ ಒಂದು ಅಧರ್ಮ ಮುಂಚೆ ಈಗ ನೆಕ್ಸ್ಟ್ ಅವ್ರು ಅನುಭವಿಸಬೇಕಾಗಿ ಬಂತು. ನಾವ್ ಅನ್ಕೊಳ್ತೀವಿ, ಓಹೋ ನಾವ್ ಮಾಡಿದ್ದು ಏನು ಗೊತ್ತಾಗಲ್ಲ ಅಂತ ಅನ್ಬಿಟ್ಟು. ಇಲ್ಲ ಮಾಸ್ಟರ್ಸ್, ಪ್ರತಿ ಒಂದನ್ನು ಈ ಸೃಷ್ಟಿ, ಈ ಯೂನಿವರ್ಸ್
ಅನ್ನುವ ಹೈಕೋರ್ಟ್ ನಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿರುತ್ತೆ, ಎಲ್ಲ ಅಲ್ಲಿಂದ ನಮಗೆ ನ್ಯಾಯ ಆಗ್ಲಿ, ನಮಗೆ ಏನಾದ್ರೂ ಒಂದು ಶಿಕ್ಷೆ ಆಗ್ಲಿ ಅಲ್ಲಿಂದ ಆಗುತ್ತೆ. ಯಾಕಂದ್ರೆ ನಾವೇ ಸೃಷ್ಟಿ ಮಾಡ್ಕೊಂಡಿದ್ವಿ. ಈಗ ತಪ್ಪು ಯಾರು ಮಾಡೋದು? ನಾವೇ ಮಾಡೋದು. ಆ ತಪ್ಪಿಗೆ ಒಂದು ಶಿಕ್ಷೆ ಅನ್ನೋದು ಇರ್ಲೇಬೇಕು. ಅದಕ್ಕೆ ನಾವು ಮಾಡ್ಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ನಮ್ಮ ಅರಿವಿಗೆ ತಂದ್ಕೋಬೇಕು. ಈ ಕಷ್ಟ, ಈ ಪರಿಸ್ಥಿತಿ ನನಗೆ ಬಂದಿದೆ ಅಂದ್ರೆ ಇದಕ್ಕೆ ನಾನೇ ವಾಸ್ತವವಾಗಿ ನಾನೇ ಕಾರಣಕರ್ತಳಾಗಿರ್ತೀನಿ ಅಂತ ನಾವು ಅಂದ್ಕೊಳ್ತಾ ಇರ್ಬೇಕು ಯಾವಾಗ್ಲೂ ಮಾಸ್ಟರ್. ಹಾಗಾದ್ರೆ ಈ ಇದರಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಹೇಗಂದ್ರೆ ಒಂದೇನ್ ಮಾಡ್ತಾರೆ, ಒಂದು ಕ್ಯಾಟಗರಿಯ ಜನ ಹೇಳ್ತಾರೆ, ಅಯ್ಯೋ ಇದು ನನ್ನ ಕರ್ಮ, ಏನೋ ಬಂದಿದೆ ಅನ್ಭವಿಸ್ಬಿಡ್ತೀನಿ ಬಿಡು ಅಂತ ಒಂದು ಕ್ಯಾಟಗರಿಯವರು ಇರ್ತಾರೆ. ಇನ್ನೊಂದು ಕ್ಯಾಟಗರಿಯವರು ಏನ್ ಮಾಡ್ತಾರೆ, ಇಲ್ಲ, ಈ ನನ್ನ ಕರ್ಮ ಏನ್ ಬಂದಿದೆ ನನಗೆ, ಇದನ್ನ ನಾನು ಆನಂದದಿಂದ, ಖುಷಿಯಿಂದ ಇದರಿಂದ ನಾನು ಏನೋ ಕಲಿಬೇಕು ಅನ್ನೋ ಒಂದು ಪಾಠ ಇದೆ ಅನ್ಕೊಂಡು ನಾನ್ ಅನುಭವಿಸ್ತೀನಿ ಅಂತ ಅನ್ಬಿಟ್ಟು ಇನ್ನೊಂದು ಕ್ಯಾಟಗರಿಯವರು ಇರ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಮಾಸ್ಟರ್ಸ್, ಈಗ ನಮ್ಗೆ ಒಂದು ಪ್ರಾಬ್ಲಮ್ ಅಥವಾ ಒಂದು ಅನಾರೋಗ್ಯ ನಮಗ್ ಬಂದಿದೆ ಅಂದ್ರೆ ಆ ಯೂನಿವರ್ಸ್ ನಮಗೆ ಅದರಿಂದ ಕರ್ಮ ಕೊಡುದು ಬರೀ 20% ಮಾತ್ರನೇ ನಮಗ್ ಬರೋದು. ಇನ್ನು ಟೋಟಲ್ 80% ಇದೆಯಲ್ಲ, ನಾವೇನ್ ಮಾಡ್ತೀವಿ, ಆ ಒಂದು ಸಂಘಟನೆಯನ್ನ, ಆ ಒಂದು ಕಷ್ಟವನ್ನ, ಆ ಒಂದು ಅನಾರೋಗ್ಯವನ್ನ ನಾವು ಹೇಳಿ ಹೇಳಿ ಭಾವನಾತ್ಮಕವಾಗಿ ತಗೊಂಡು ಅದನ್ನ ನಾವು 80% ಮಾಡ್ಕೊಂಡಿರ್ತೀವಿ. ಹೇಳಿದ್ನಲ್ಲ, ಯಾವಾಗ್ಲೂ ಪದೇ ಪದೇ ನನಗೆ ಕಷ್ಟ, ನನಗೆ ಆ ನೋವು, ಈ ನೋವು ಅಂತ ಪದೇ ಪದೇ ಹೇಳಿ ಹೇಳಿ ಅದು ಏನಾಗುತ್ತೆ, ನಮ್ಗೆ 80% ಅಷ್ಟು ಆಡ್ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಏನ್ ಹೇಳಿದ್ರೆ ಆ ದೇವ್ರ ಮೇಲೆ ದೂಷಣೆ ಮಾಡ್ತೀವಿ. ನೋಡು ನಾನು ಭಗವಂತ, ನಾನು ಇಷ್ಟೆಲ್ಲಾ ಧ್ಯಾನ ಮಾಡ್ತೀನಿ, ಇಷ್ಟೆಲ್ಲಾ ಧರ್ಮ ಮಾಡ್ತೀನಿ, ದಾನ ಮಾಡ್ತೀನಿ, ನನಗೆ ಇಂತಹ ಕಷ್ಟ ಕೊಟ್ಬಿಟ್ಟಲ್ಲ ಅಂತ ನಾವು ಪದೇ ಪದೇ ಹೇಳಿ ಹೇಳಿ ಏನಾಗುತ್ತೆ, ನಮ್ಮದು ಆ ಕರ್ಮವನ್ನ 80% ನಾವೇ ಮಾಡ್ಕೊಳ್ಳೋದು ನಮ್ಮ ಕೈಯಾರಿಂದ. ಹಾಗಾದ್ರೆ ಇದನ್ನ ಹೇಗೆ ನಾವು ದಗ್ಧ ಮಾಡ್ಕೊಳ್ಳೋದು? ಹೇಳಿದಾರಲ್ಲ ಮಾಸ್ಟರು, ಇದ್ರಲ್ಲೂ ಹೇಳಿದ್ದಾರೆ, ಅದು ನಮ್ಮ ಭಗವದ್ಗೀತೆನಲ್ಲೇ ಹೇಳಿದ್ದಾರೆ, ಯಾವಾಗ ಜ್ಞಾನ ಬರುತ್ತೋ ಅವಾಗ ಜ್ಞಾನಾದಿ ದಗ್ಧ ಕರ್ಮಾಣ ಅಲ್ವಾ. ಜ್ಞಾನದಿಂದ ನಮ್ಮ ಕರ್ಮವನ್ನು ದಗ್ಧ ಮಾಡ್ಕೋಬಹುದು. ಆ ಜ್ಞಾನ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅತಿ ಹೆಚ್ಚು ಜ್ಞಾನ ಸಾಧನೆಯನ್ನು ಮಾಡ್ಬೇಕು, ಅತಿ ಹೆಚ್ಚು ಪುಸ್ತಕಗಳ ಪಠನೆಯನ್ನು ಮಾಡ್ಬೇಕು, ಅತಿ ಹೆಚ್ಚು ಸಜ್ಜನ ಸಾಂಗತ್ಯವನ್ನು ಮಾಡ್ಬೇಕು, ಈ ತರ ಒಂದು ಕ್ಲಾಸ್ಗಳನ್ನ ನೀವು ಅಟೆಂಡ್ ಮಾಡ್ಬೇಕು. ಈ ತರ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಜ್ಞಾನ ವೃದ್ಧಿಸುತ್ತಾ ಹೋಗುತ್ತೆ. ಯಾವಾಗ ಜ್ಞಾನ ವೃದ್ಧಿಸುತ್ತೋ ಕರ್ಮದ ಫಲ ಕಡಿಮೆ ಆಗ್ತಾ ಹೋಗುತ್ತೆ. ತುಲಾಭಾರ ನೋಡಿದಿರಲ್ಲ, ಎರಡು ಈಕ್ವಲ್ ಆಗ್ಬೇಕು ಅಂದ್ರೆ ನಮ್ಮ ಕರ್ಮ ಒಂದು ಕಡೆ ಇತ್ತು ಭಾರವಾಗಿ ಕೆಳಗಡೆ ಇಳಿದಿತ್ತು ಅಂದ್ರೆ ಅದಕ್ಕೆ ಸಮನಾದ ಜ್ಞಾನವನ್ನು, ಸರಿಯಾದ ಕರ್ಮವನ್ನು ನಾವು ಮಾಡ್ತಾ ಮಾಡ್ತಾ ಅದ್ರಲ್ಲಿ ತುಂಬಿಸ್ತಾ ಹೋದಾಗ ಏನಾಗುತ್ತೆ, ಆ ಒಂದು ತುಲಾಭಾರದಲ್ಲಿ ಅವೆರಡು ಈಕ್ವಲ್ ಆಗುತ್ತೆ. ಜಾಸ್ತಿ ಜಾಸ್ತಿ ಮಾಡ್ದಾಗೆಲ್ಲ ಏನಾಗುತ್ತೆ, ನಮ್ಮ ವೇಟೇಜ್ ಜಾಸ್ತಿ ಆಗಿ ನಮ್ಮ ಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ನಾವು ನಮಗೆ ಬಂದಂತಹ ಈ ಬಾಧೆಗಳು, ಸಂಕಷ್ಟಗಳನ್ನ ನಾವು 3 ಭಾಗಗಳಾಗಿ ಮಾಡ್ಬೋದು, 3 ರೀತಿಯಾಗಿ ನಾವು ನೋಡ್ತೀವಿ. ಯಾವ್ದಪ್ಪ? ಒಂದು ಶಾರೀರಿಕ ಬಾಧೆ, ಇನ್ನೊಂದು ಮಾನಸಿಕ ಬಾಧೆ, ಇನ್ನೊಂದು ಆರ್ಥಿಕ ಬಾಧೆ. ಏನಪ್ಪಾ ಇದು ಶಾರೀರಿಕ ಬಾಧೆ ಅಂದ್ರೆ? ನಾನು ಈಗ ತಾನೇ ಹೇಳಿದೆ, ನಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಾಗ ಅದನ್ನ ಕರ್ಮಗಳು ಅಂತ ಅನ್ಕೋಬಾರ್ದು ಮಾಸ್ಟರ್ಸ್. ಫಾರ್ ಎಕ್ಸಾಂಪಲ್, ಈಗ ನಾವೇನ್ ಮಾಡ್ತೀವಿ, ಒಂದು ಟ್ರಕ್ಕಿಂಗ್ ಏನಾದ್ರೂ ಹೋಗ್ತೀವಿ, ಒಂದು ಟ್ರಕ್ಕಿಂಗ್ ಅಲ್ಲಿ ಹತ್ತಿ ಇಳಿದಾಗ ಬಂದು, ಅಯ್ಯೋ ನನ್ ಕರ್ಮ, ನನ್ಗೆ ಮಂಡಿ ಕಾಲ್ ನೋವು ಬಂತು, ಅದು ಕರ್ಮ ಆಗಲ್ಲ ಅದು. ಯಾಕಂದ್ರೆ ಈ ವಯಸ್ಸಿನಲ್ಲಿ ನಾವು ಆ ಟ್ರಕ್ಕಿಂಗ್ ಹೋಗಿ ಬಂದಿರೋದ್ರಿಂದ ಅದಕ್ಕೆ ಆ ನೋವು ಬಂದಿದೆ ಅನ್ಕೋಬೇಕೆ ಹೊರತಾಗಿ ಅದು ನನ್ನ ಕರ್ಮದಿಂದ ಬಂದಿದೆ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಒಂದು ನೆಗಡಿ ಬರ್ಬಹುದು, ಒಂದು ಸಣ್ಣದಾದ ಒಂದು ಜ್ವರ ಬರ್ಬೋದು, ಇವೆಲ್ಲ ಕರ್ಮಗಳು ಅಲ್ಲ. ಇವೆಲ್ಲಗಳು ಆ ಪರಿಸ್ಥಿತಿಗೆ, ನಮ್ಮ ವಾತಾವರಣಕ್ಕೆ ತಕ್ಕಂತೆ, ನಮ್ಮ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಬರುವಂತ ಸಣ್ಣ ಪುಟ್ಟ ತೊಂದರೆಗಳು ಅಂತ ನಾವು ಅನ್ಕೋಬೇಕು.
ಈಗ ನನ್ಗೆ ಇದ್ದಕ್ಕಿದ್ದಾಗೆ ಕೆಮ್ಮು ಬಂದಿದೆ ಅಂದ್ರೆ ಹಿಂದಿನ ದಿನ ನಾವು ಐಸ್ ಕ್ರೀಮ್ ಇಲ್ಲೋ ಕೂಲ್ ಆಗಿರೋ ಜ್ಯೂಸು ಅಥವಾ ಮನೆಯಲ್ಲಿ ಫ್ರಿಜ್ ವಾಟರ್ ಕುಡಿದಿರ್ತೀವಿ. ಅದಕ್ಕೆ ನಾವು ಕರ್ಮ ಅನ್ಕೊಳಕ್ ಆಗುತ್ತಾ? ಯಾಕೆ? ಅದನ್ನ ನಾವು ತಂದುಕೊಂಡಿರೋದು ಅಲ್ವಾ? ಕುಡಿಬಾರ್ದಾಗಿತ್ತು, ಕುಡಿದಿದ್ವಿ. ಕುಡಿದ ಮೇಲೆ ಅದ್ರ ಎಫೆಕ್ಟ್ ಗೊತ್ತಾಗತ್ತ, ಅದನ್ನ ನಾವು ಅನುಭವಿಸ್ಬೇಕು. ಅದನ್ನ ಕರ್ಮ ಅಂತ ಹೇಳ್ಬಾರ್ದು. ಕ್ಷಣಿಕ, ಇವತ್ತು ಬರುತ್ತೆ ನಾಳೆ ಹೊತ್ತಾಗುತ್ತೆ. ಅದನ್ನ ಬಿಟ್ಟು ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದು ಕಿಡ್ನಿ ಪ್ರಾಬ್ಲಮ್ ಇರೋರಾಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರೋರಾಗ್ಬೋದು, ಕ್ಯಾನ್ಸರ್ ಇರೋರಾಗ್ಬೋದು. ಅದೇನಾಗುತ್ತೆ ಅಂದ್ರೆ ಹೇಳ್ತಾರಲ್ಲ, ಚಿನ್ನ ಚಿನ್ನ ತಪ್ಪುಲು ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು ಬರುತ್ತೆ, ದೊಡ್ಡ ದೊಡ್ಡ ಪಾಪಗಳ ಮಾಡಿದಾಗ ದೊಡ್ಡ ದೊಡ್ಡ ರೋಗಗಳು ಬರುತ್ತೆ. ಇವೆಲ್ಲ ಬಂದಿರೋದು ನಮ್ಮ ಪೂರ್ವ ಜನ್ಮದಿಂದ ಅಂತ ಅನ್ಕೊಳ್ಬೇಕು. ಯಾವುದು? ಈ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ, ಅನಾರೋಗ್ಯಗಳನ್ನು ಪೀಡಿಸಿದಾಗ ಅದು ಹಿಂದಿನ ಜನ್ಮದ್ದು ನಾವು ಕ್ಯಾರಿ ಮಾಡಿರ್ತೀವಿ. ಯಾಕಂದ್ರೆ ಈ ದೇಹ ಕ್ಷಣಿಕ ಮಾತ್ರನೇ, ಈ ಜನ್ಮದಲ್ಲಿ ಮಾತ್ರ ಈ ದೇಹ ಇರುತ್ತೆ. ಜನ್ಮದಿಂದ ನಾವು ಕ್ಯಾರಿ ಮಾಡ್ಕೊಂಡು ಈ ಜನ್ಮ ತಗೊಂಡ್ಬಂದಾಗ ಅದನ್ನ ನಾವು ಅದರಿಂದ ಏನ್ ಕಲಿಬೇಕು ಅಂತ ಕಲ್ತು ಬಿಟ್ರೆ ನಾವು ಮುಂದೆ ಕೊಟ್ಟೋಗ್ತೀವಿ. ನಾವ್ ಮತ್ತೆ ಕಲಿದಿರ ಹಾಗೆ ಬಿಟ್ರೆ ನೆಕ್ಸ್ಟ್ ಪುನರಪಿ ಜನನ ಪುನರಪಿ ಮರಣಂ, ಅದನ್ನ ಕಲಿಯೋವರೆಗೂ ಬಿಡಲ್ಲ ಮಾಸ್ಟರ್ ಕರ್ಮ. ಇದೇ ಕರ್ಮ ಸಿದ್ಧಾಂತ. ಹಾಗಾದ್ರೆ ಬರೀ ರೋಗಗಳು. ಹಾಗಾದ್ರೆ ಇನ್ನೊಂದು ಬರುತ್ತೆ, ಈಗ ಮಾನಸಿಕದ್ದು ತಗೊಳ್ಳಿ. ಇದೇನಾಗುತ್ತೆ? ಶಾರೀರಿಕದ್ದು. ಇದನ್ನ ನಾವು ಯಾವುದೇ ಆಗ್ಲಿ ನಾವು ಪದೇ ಪದೇ ಹೇಳಿ 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 ಆ ನಮ್ಮ ಫೀಲಿಂಗ್ಸ್ ಇಂದ ನಾವು ಅದನ್ನ ಜಾಸ್ತಿ ಮಾಡ್ಕೊಡ್ತೀನಿ ಅಂದ್ವಲ್ಲ, ನಾನು ಹೇಳಿದ್ನಲ್ಲ 80%, ಅದನ್ನ ನಾವು ಬಿಡ್ಬೇಕು. ಅದ್ರ ಬದ್ಲಾಗಿ ನಾವೇನ್ ಅನ್ಕೋಬೇಕು? ಈ ಕಾಯಿಲೆಯಿಂದ ಅಥವಾ ಈ ಅನಾರೋಗ್ಯದಿಂದ ಅಥವಾ ಈ ಸಂಕಷ್ಟದಿಂದ ನಾನೇನೋ ಪಾಠ ಕಲಿಬೇಕಾಗಿದೆ ಅಂದ್ಕೊಂಡಾಗ ಏನಾಗುತ್ತೆ? ಆ ಫೀಲಿಂಗ್ಸ್ ನ 80% ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಯೂನಿವರ್ಸ್ ಕೊಡುವಂತ ಬರೀ 20% ಮಾತ್ರ ಆ ಕರ್ಮ ನಮಗೆ ಬರುತ್ತೆ. ಅದನ್ನು ಬೇಕಾದ್ರೆ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗಬಹುದು. ಅದು ಹೇಗೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್, ಈಗ ನಾನೇನಿದೆ ಮಾನಸಿಕ ಬಾಧೆಗಳು, ಮಾನಸಿಕ ಕಷ್ಟಗಳು, ಮನಸ್ಸಿನಲ್ಲಿರುವಂತಹ ಬಾಧೆಗಳು. ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಹೆಂಡತಿ, ಅತ್ತೆ ಮಾವ, ಮಕ್ಕಳು ಎಲ್ಲ ಇರ್ತಾರೆ. ಅಕಸ್ಮಾತ್ ನಾವೇನಾದ್ರೂ ಅಕ್ಕಪಕ್ಕದವ್ರ ಮನೆ ಜೊತೆಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪಗಳು ಬಂದಾಗ ಅದು ಕರ್ಮ ಅನ್ನಿಸ್ಕೊಳ್ಳಲ್ಲ ಮಾಸ್ಟರ್ಸ್. ಯಾಕಂದ್ರೆ ಅವ್ರನ್ನ ನಾವು ಮರ್ತು ಬಿಟ್ರೆ ಅಥವಾ ಅವ್ರನ್ನ ನಾವು ಫರ್ಗೆಟ್ ಮಾಡ್ಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಅದು ಕರ್ಮ ಆಗಲ್ಲ ನಮ್ಗೆ. ಅದೇ ಮನೆಯವರೊಂದಿಗೆ ನಮ್ಮಲ್ಲಿ ಏನಾದ್ರೂ ಸ್ವಲ್ಪ ವೈಮನಸ್ತತ್ವ ಅಥವಾ ಅವ್ರು ನನಗೆ ಬೈತಾರೆ, ನನ್ನ ಕೀಳಾಗಿ ಕಾಣುತ್ತಾರೆ, ನನಗೆ ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಯಾವಾಗ್ಲೂ ಕಲಹಗಳು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದು ಕರ್ಮ ಸಿದ್ಧಾಂತ. ಯಾಕಂದ್ರೆ ಅವ್ರನ್ನ ಬಿಟ್ಟು ಹೋಗಕ್ಕಾಗಲ್ಲ ನಾವು. ಅವ್ರನ್ನೆಲ್ಲ ಡಿಸೈನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಪ್ರತಿಯೊಬ್ಬರನ್ನು ನಾವು ಇಲ್ಲಿ ಬರೋಕ್ಕಿಂತ ಮುಂಚೆನೆ ನಾವೇ ಆಯ್ಕೆ ಮಾಡಿ ನಮ್ಮ ಲೈಫ್ ಡಿಸೈನ್ ಅನ್ನ ಮಾಡ್ಕೊಂಡು ನಾವಿಲ್ಲಿ ಬಂದಿರ್ತೇವೆ. ಅದಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ. ರಕ್ತ ಸಂಬಂಧಿಕರೇ ಆಗ್ಬಹುದು, ಒಡ ಹುಟ್ಟಿದವರೇ ಆಗ್ಬಹುದು, ಅಥವಾ ನಮ್ಮ ಮನೆಯಲ್ಲಿರೋರಾಗ್ಬಹುದು. ಅದನ್ನ ನಾವು ಬಿಡಿಸ್ಕೊಳಕ್ಕಾಗಲ್ಲ. ಆ ಕರ್ಮ ನಾವು ಈ ಜನ್ಮಕ್ಕೆ ಕ್ಯಾರಿ ಮಾಡಿದ್ದೀವಿ, ಅದನ್ನ ನಾವು ಅನುಭವಿಸಬೇಕು. ಹಾಗಾದ್ರೆ ಇದನ್ನ ನಾವು ಅನುಭವಿಸ್ಲೇಬೇಕಾ? ಎಸ್ ಮಾಸ್ಟರ್, ಅನುಭವಿಸ್ಲೇಬೇಕು. ಇದಕ್ಕೂ ಒಂದು ಸಣ್ಣ ಕಥೆ ಇದೆ. ಹೇಗೆ ಅಂದ್ರೆ, ನಿಮ್ಗೆಲ್ಲ ಗೊತ್ತೇ, ಮಾಂಡವಿ ಮುನಿಯವರ ಒಂದು ಸಣ್ಣ ಕತೆ ಗೊತ್ತಿದೆ. ಮಾಂಡವಿ ಮುನಿಯವರು ಅಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರಲ್ಲ. ಯಾಕಂದ್ರೆ ಮಾಂಡವಿ ಮುನಿಯವರು ಒಂದ್ಸಲ ಆಶ್ರಮದಲ್ಲಿ ಧ್ಯಾನ ಮಾಡ್ತಿರ್ತಾರೆ. ಕೆಲವು ಕಳ್ಳರು ಏನ್ ಮಾಡ್ತಾರೆ, ಆ ಅರಮನೆಯಲ್ಲಿ ರಾಜರ ಒಂದು ಕೆಲವು ಅತ್ಯಮೂಲ್ಯವಾದ ವಜ್ರ ವೈಡೂರ್ಯ ಆಭರಣಗಳನ್ನ ಕತ್ಕೊಂಡ್ಬಂದು ಆಶ್ರಮ ಒಳಗಡೆ ನುಗ್ಗು ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ? ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಮತ್ತೆ ಇವರು ಮೌನದಲ್ಲಿರ್ತಾರೆ ಮಾಂಡವಿ ಮುನಿಗಳು. ಇವ್ರೇನ್ ಮಾಡ್ತಾರೆ? ಬರ್ತಾರೆ, ಭಟ್ರು ಅಟ್ಟಿಸ್ಕೊಂಡ್ ಬಂದಾಗ ಇನ್ನೆಲ್ಲಿ ತಾವು ಸಿಕ್ಕಾಕೊಳ್ತೀವಿ ಅಂತ ಅಂದಾಗ ಆ ಒಂದು ಆಶ್ರಮದಲ್ಲಿ ಒಂದು ಜಾಗದಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಇವರು ಹರೆ ಹೋಗ್ತಾರೆ ಕಳ್ಳರು. ಮಾಂಡವಿ ಮುನಿ ಕುತ್ಕೊಂಡಿರ್ತಾರೆ, ಮೌನದಲ್ಲಿರ್ತಾರೆ. ಅವ್ರಿಗೆ ಗೊತ್ತಿದೆ ಕಳ್ಳರು ಬಂದಿದ್ದಾರೆ, ಅವ್ರು ಕದ್ದಂತಹ ಒಂದು ವಸ್ತುಗಳನ್ನ ತನ್ನ ಆಶ್ರಮದಲ್ಲಿ ಹಾಕಿದ್ದಾರೆ ಅಂತಾನೆ ಗೊತ್ತಿರುತ್ತೆ. ರಾಜರು ಭಟ್ರು ಬರ್ತಾರೆ, ಮಾಂಡವಿ ಮುನಿಗಳನ್ನ ಕೇಳ್ತಾರೆ, ಎಲ್ಲಿ ಈ ತರ ಕಳ್ಳರು ನಿಮ್ಮ ಆಶ್ರಮಕ್ಕೆ ಬಂದ್ರ, ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಇವರು ಮೌನದಲ್ಲಿರೋದ್ರಿಂದ ಏನು ಹೇಳಕ್ಕಾಗಲ್ಲ. ಅವ್ರು
ಪರಿಪರಿಯಾಗಿ ಕೇಳಿದಾಗ ಇವರು ಬಾಯಿ ಬಿಡಲ್ಲ, ಯಾಕಂದ್ರೆ ಮೌನದಲ್ಲಿ ಇರ್ತಾರೆ ಅವರು ಮುನಿಗಳು. ಓಹೋ, ಅವಾಗ ಏನಾಗ್ತಾರೆ, ಎಲ್ಲ ಸರ್ಚ್ ಮಾಡಿದಾಗ ಇವರ ಆಶ್ರಮದಲ್ಲಿ ಅವರ ಒಡವೆಗಳು ಸಿಗುತ್ತೆ. ಆ ಒಡವೆಗಳನ್ನ ತಗೊಂಡು ಈ ಮುನಿಗಳನ್ನು ಕರ್ಕೊಂಡೋಗಿ ರಾಜರ ಹತ್ರ ಹ್ಯಾಂಡ್ ಓವರ್ ಮಾಡ್ತಾರೆ. ರಾಜರು ಏನ್ ಮಾಡ್ತಾರೆ, ಅವರಿಗೆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಯಾವ ತರ ಶಿಕ್ಷೆ ಅಂದ್ರೆ, ಶೂಲಕ್ಕೆ ಏರಿಸಿ ಅಂತ ಹೇಳ್ತಾರೆ ಮಾಂಡವ ಮುನಿಗಳನ್ನ. ಯಾಕಂದ್ರೆ ಅವ್ರು ಬಾಯ್ ಬಿಡೋದಿಲ್ಲ. ಅಷ್ಟೊತ್ತಿಗೆ ಕದ್ದಂತಹ ಒಂದು ಕಳ್ಳರು ಕೂಡ ಸಿಗ್ತಾರೆ ಅವರಿಗೆ. ಆ ಕಳ್ಳರನ್ನ ಮತ್ತ ಮಾಂಡವ ಮುನಿಗಳನ್ನ ಶೂಲಕ್ಕೆ ಇಳಿಸ್ತಾರೆ. ಅಂದ್ರೆ ಒಂದು ಶೂಲವನ್ನು ಇಟ್ಬಿಟ್ಟು ಅದ್ರ ಮೇಲೆ ಕುತ್ಕೋಬೇಕು. ಅದು ಸ್ವಲ್ಪ ಸ್ವಲ್ಪವೇ ಅದು ಒಳಗಡೆ 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 ಹೋಗ್ತಾ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಎಂತಹ ಒಂದು ಕಠಿಣವಾದ ಶಿಕ್ಷೆ ಅದು ಅಂತ ಅಂದ್ಬಿಟ್ಟು. ಆಗ್ಲೂ ಕೂಡ ಮಾಂಡವ ಮುನಿಗಳು ನಾನು ಮಾಡಿಲ್ಲ ಅಂತ ಹೇಳಲ್ಲ. ಯಾಕೆ? ಮೌನದಲ್ಲಿ ಇರ್ತಾರೆ ಅವರು. ಸರಿ, ಏನಾಗುತ್ತೆ, ಅವರೆಲ್ಲ ಹಾಗೇನೆ ದೇಹ ತ್ಯಾಗ ಮಾಡ್ತಾರೆ. ಇವರು ಮೇಲ್ಗಡೆ ಧರ್ಮರಾಯನಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಧರ್ಮರಾಯನಲ್ಲಿ ಕೇಳ್ತಾರೆ, ಧರ್ಮರಾಯ, ನಾನೇನು ಅಂತಹ ದೊಡ್ಡ ತಪ್ಪು ಮಾಡಿದಕ್ಕೆ ನಾನು ಮಾಡಿದೆ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಧರ್ಮರಾಯರ ಇವರು ಯಮಧರ್ಮರಾಯ ಹೇಳ್ತಾರೆ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಒಂದೇ ಒಂದು ಪ್ರಾಣಿಗೆ ಒಂದು ಸೂಜಿಯಿಂದ ಚುಚ್ಚಿದೆ ನೀನು ಅಂತ ಹೇಳ್ತಾರೆ. ಅವಾಗ ಮಾಂಡವ ಮುನಿಗಳು ಹೇಳ್ತಾರೆ, ನಾನು ಬಾಲಕನಾಗಿದ್ದೆ, ನಾನೇನೋ ಅರಿಯದಂತಹ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೆ, ಅದು ದೊಡ್ಡ ತಪ್ಪೆ ಹೌದು. ಒಂದು ಪ್ರಾಣಿಗೆ ನಾನು ಹಿಂಸೆಯನ್ನು ಕೊಟ್ಟಿದ್ದೆ. ಆದ್ರೆ ನೀನ್ ನನಗೆ ನಿಮ್ಮ ಯೂನಿವರ್ಸ್ ಪ್ರಕಾರ ನನಗೆ 20% ಕರ್ಮವನ್ನು ಮಾತ್ರ ಕೊಡಬೇಕಾಗಿತ್ತು. ಆದ್ರೆ ನೀವು ನನಗೆ 100% ಕರ್ಮವನ್ನು ಕೊಟ್ರಿ ಅಂತ ಅಂದ್ಬಿಟ್ಟು ಯಮಧರ್ಮರಾಯನ ಒಂದು ಅಲ್ಲಿ ಅವರ ತಪ್ಪನ್ನ ಎತ್ತಿ ತೋರಿಸ್ತಾರೆ ಮಾಂಡವ ಮುನಿಗಳು. ಆವಾಗ ಯಮಧರ್ಮರಾಯನಿಗೆ ರಿಯಲೈಸ್ ಆಗುತ್ತೆ, ಹೌದು ನಾನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು. ಆ ತಪ್ಪಿಗೆ ಏನಾಗುತ್ತೆ, ಅಲ್ಲಿಂದ ಅವರಿಗೆ ಡಿಪ್ರಮೋಟ್ ಆಗಿ ಮತ್ತೆ ಭೂಮಿಯ ಮೇಲೆ ಜನ್ಮವನ್ನು ತಾಳ್ತಾರೆ ವಿದುರನಾಗಿ. ಗೊತ್ತಲ್ಲ ವಿದುರ ಯಾರು ಅಂತ ಅಂದ್ಬಿಟ್ಟು, ಪಾಂಡವರಲ್ಲಿ ನಮ್ಮ ಕುರುಕ್ಷೇತ್ರದಲ್ಲಿ ಬರ್ತಾರೆ ಅವರು, ರಾಮ ಮಹಾಭಾರತದಲ್ಲಿ ಬರ್ತಾರೆ. ಆ ವಿದುರ ನಿಮಗೆ ಗೊತ್ತು ಎಂತಹ ಪ್ರಾಬ್ಲಮ್ ಅನ್ನ ಅವನ ಫೇಸ್ ಮಾಡಿದ್ರು. ಬಟ್ ಏನೇ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅವರ ಜ್ಞಾನ ಅಗಾಧವಾಗಿತ್ತು. ಅಂತಹ ವಿದುರ ಮಹಾಶಯರು ಅವರ ಜ್ಞಾನವನ್ನು ನಮಗೆ ಕೊಟ್ಟು ಹೋದ್ರು. ಅಂದ್ರೆ ಮಾಸ್ಟರ್ಸ್ ನೋಡಿ, ಇಲ್ಲಿ ಮುನಿಗಳಿಗೂ ಸಹ ಕರ್ಮ ಅನ್ನೋದನ್ನ ಬಿಟ್ಟಿಲ್ಲ. ಅಲ್ಲಿ ಅವರಿಗೆ ಅಪಾರವಾದ ಜ್ಞಾನ ಇದ್ದಿದ್ರಿಂದ ಅವರ ಯಮಧರ್ಮರಾಯನ ಒಂದು 20% ಬದಲಾಗಿ ಅವರಿಗೆ 100% ಕೊಟ್ಟಿದ್ದಕ್ಕೆ ಅಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದ್ರು. ಪ್ರಶ್ನೆಯನ್ನು ಮಾಡಿ ಅವರು ಮಾಡಿದ ತಪ್ಪಿಗೆ ಮತ್ತೆ ಅವರಿಗೆ ವಾಪಸ್ಸು ಡಿಪ್ರಮೋಟ್ ಆಗಿ ಭೂಮಿಯ ಮೇಲೆ ಬಂದು ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ಜ್ಞಾನವನ್ನು ನಮ್ಮ ಮಾನವಗಳು ಯಮಧರ್ಮರಾಯರಿಗೆ ಕೊಟ್ರು ಅಲ್ವಾ. ಎಂತಹ ಒಂದು ಸಾಧನೆ ಇವೆಲ್ಲ ನಾನು. ಹಾಗಾಗಿ ನಾವು ಅಷ್ಟೇನೆ, ನಮ್ಮ ನಾವು ಮಾಡುವ ಕರ್ಮಗಳು ಬಹಳ ಅರಿವಿನಿಂದ ನಾವು ನಡ್ಕೊಂಡಾಗ ಏನಾಗುತ್ತೆ, ನಾವು ನಮ್ಮ ಕರ್ಮವನ್ನು ತೆಲುಗಿನಲ್ಲಿ ಹೇಳ್ತಾರೆ ಕರ್ಮ ವಿಪಾಕಂ ಅಂತ ಮಾಡುತ್ತಾರೆ. ಏನಂದ್ರೆ ಮಾಸ್ಟರ್, ರಾತ್ರಿ ಮಲಗ್ಬೇಕು, ಧ್ಯಾನ ಮಾಡಿ ಮಲಗಿ ನಾವು ಒಂದು ಥಾಟ್ ನ ರಿಲೀಸ್ ಮಾಡ್ಬೇಕು ಆ ಯೂನಿವರ್ಸ್ಗಾಗ್ಲಿ ಅಥವಾ ನಮ್ಮ ಹೈಯರ್ ಮಾಸ್ಟರ್ಸ್ಗಾಗ್ಲಿ ಅಥವಾ ನಮ್ಮ ಏಂಜಲ್ಸ್ಗಾಗ್ಲಿ ಹೇಳ್ಬೇಕು, ಮಧ್ಯರಾತ್ರಿ ನನಗೆ ಎಚ್ಚರವಾಗ್ಬೇಕು ಅಂತ ಒಂದು ಥಾಟ್ ನ ರಿಲೀಸ್ ಮಾಡಿ ಅಥವಾ ಒಂದು ಸಂಕಲ್ಪವನ್ನು ಮಾಡಿ ನಾವು ಧ್ಯಾನ ಮಾಡಿ ಮಲಗ್ಬೇಕು. ಮಲಗಿದಾಗ ಮಧ್ಯರಾತ್ರಿಯಲ್ಲಿ ಅಲ್ಲಿ ಅಲಾರಾಮ್ ಏನು ಇಟ್ಕೋಬಾರ್ದು ಮಾಸ್ಟರ್ಸ್. ಹಾಗೆ ಮಧ್ಯರಾತ್ರಿಯಲ್ಲಿ ನಮ್ಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಕುತ್ಕೊಂಡು ನಾವು ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಾವು ನಮ್ಮ ಕರ್ಮ, ನಮ್ಮ ಪ್ರಾಬ್ಲಮ್ ಏನಿದೆಯೋ ಇದಕ್ಕೆ ನನ್ನ ಹಿಂದಿನ ಜನ್ಮದ ಏನ್ ಕರ್ಮ ನಾನ್ ಮಾಡಿದ್ದೆ, ಯಾವ ಪಾಪ ಮಾಡಿದ್ದೆ, ಇದನ್ನ ನನಗೆ ದಯವಿಟ್ಟು ನನಗೆ ತೋರಿಸಿ ಅಂತ ಅನ್ಬಿಟ್ಟು ಕೇಳ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಲಗಿದಾಗ ನಮಗೆ ಒಂದು ಕನಸು ಬೀಳುತ್ತಂತೆ. ಆ ಕನಸಿನಲ್ಲಿ ನಾವ್ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೀವಿ ಅನ್ನೋದು ಆ ಕನಸಿನಲ್ಲಿ ಕಾಣುತ್ತಂತೆ. ಅಥವಾ ನೆಕ್ಸ್ಟ್ ಡೇ ಅಥವಾ ಇನ್ನು ಸ್ವಲ್ಪ ದಿನಗಳಾದಾಗ ಅದೇ ತರ ಪ್ರಾಬ್ಲಮ್ ಅನುಭವಿಸಿರುವ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತಾರೆ ಫಿಸಿಕಲ್ ಆಗಿ ಅಂತ ವಂಶಿ ಸಾರು ಈ ಕರ್ಮ ವಿಪಾಕಂ ಇದರಲ್ಲಿ ಹೇಳಿದ್ದಾರೆ. ಇದನ್ನ ಸುಮಾರು ಜನ ಮಾಡಿದ್ದಾರೆ ಮಾಸ್ಟರ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಅವ್ರ ಏನ್ ಪ್ರಾಬ್ಲಮ್ ಇತ್ತು, ಅದನ್ನ ಪ್ರಾಬ್ಲಮ್ಗೆ ಏನ್ ಕರ್ಮ ಇತ್ತು ಅನ್ನೋದನ್ನ ಮಾಡಿ ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ ಕೂಡ ಮಾಡ್ಕೊಂಡಿದ್ದಾರೆ ಹೇಳಿದ್ದಾರೆ ಅವರು. ಬಟ್ ನಾನಿನ್ನೂ ಮಾಡಿಲ್ಲ, ಬೇರೆಯವ್ರು ಮಾಡಿದ್ದನ್ನ ನಾನು ಕೇಳಿದ್ದೀನಿ ಮಾಸ್ಟರ್ಸ್. ಹಾಗಾದ್ರೆ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಪಶ್ಚಾತ್ತಾಪ,
ಇನ್ನೊಂದು ಪರಿವರ್ತನೆ, ಮತ್ತೊಂದು ಪ್ರಾಯಶ್ಚಿತ. ಪಶ್ಚಾತ್ತಾಪ ಅಂದ್ರೆ ಏನು? ನಮಗೆ ನಾವು ತಪ್ಪು ಮಾಡಿದೀವಿ ಅನ್ನೋದು ರಿಯಲೈಸ್ ನಮಗಾಗ್ಬೇಕು. ಅದು ಪಶ್ಚಾತ್ತಾಪ. ಯಾಕಂದ್ರೆ ನಾವ್ ಎಷ್ಟೋ ತಪ್ಪುಗಳನ್ನ ಮಾಡಿದ್ವಿ, ಎದುರುಗಡೆಯಿಂದ ತೋರಿಸ್ತೀವಿ ನಂದಲ್ಲ ತಪ್ಪು ಅವ್ರು ಮಾಡಿದ್ದು. ಇಲ್ಲ ಮಾಸ್ಟರ್ಸ್, ನಾವು ಮಾಡಿದಂತ ತಪ್ಪನ್ನ ನಾನು ಮಾಡದೆ, ಇದು ನನ್ನಿಂದನೇ ಆಗಿದ್ದು ಅನ್ನೋ ಒಂದು ಮನೋಭಾವನ, ದೊಡ್ಡ ಗುಣ ಅದು. ನಾವು ಬೆಳೆಸ್ಕೋಬೇಕದ್ರನ್ನ. ಅದು ಪಶ್ಚಾತ್ತಾಪ. ಅದು ರಿಯಲೈಸ್ ಆಗುತ್ತೆ ನನಗೆ. ಹೌದು, ನಾನ್ ಮಾಡಿದೆ ತಪ್ಪು ಅಂತ. ಪರಿವರ್ತನೆ ಅಂದ್ರೆ ನಾನ್ ಇದನ್ನ ಮಾಡಿದೀನಿ. ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲ, ನಾನೇ ಮಾಡಿದ್ದು. ನಾನು ಇದರಿಂದ ನಾನ್ ಮಾಡಿದ್ ಬೆಳವಡಿಸ್ಕೊಂಡಾಗ ಏನಾಗುತ್ತೆ, ಅದು ಪರಿವರ್ತನೆಯ ಹಂತಕ್ಕೆ ಹೋಗುತ್ತೆ. ನನ್ನಲ್ಲಿ ನಾನು ಬದಲಾವಣೆ ತಂದುಕೊಳ್ತೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಹುಟ್ಟುತ್ತೆ. ಪಶ್ಚಾತ್ತಾಪ ಇದು ಎಲ್ಲದಕ್ಕಿಂತ ಅಲ್ಟಿಮೇಟ್ ಮಾಸ್ಟರ್ಸ್. ಪಶ್ಚಾತ್ತಾಪ ಅಂದ್ರೆ ಸೇವೆಯನ್ನು ಮಾಡೋದು. ನಾ ಹೇಳಿದ್ನಲ್ಲ, ನಾನು ಇಂದಿನ ಜನ್ಮದಲ್ಲಿ ಏನು ಮಾಡಿದೆ ಅನ್ನೋದು ಕನಸಿನಲ್ಲಿ ಕಾಣಿಸ್ದಾಗ, ಅದೇ ಪ್ರಾಬ್ಲಮ್ ಇರುವ ವ್ಯಕ್ತಿ ನನ್ನ ಕಣ್ಣ ಮುಂದೆ ಬಂದಾಗ ಅವರಿಗೆ ನಾವು ನಮ್ಮ ಕೈಯಲ್ಲಾದ ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ನಾವು ಮಾಡಿರೋದು ಕರ್ಮ ಕಳ್ಕೊಬೇಕು ಅಂದ್ರೆ ಅವರಿಗೆ ನಾವು ಸಹಾಯವನ್ನು ಮಾಡಿದಾಗ ಅದು ನಿಜವಾದ ಸೇವೆ ಆಗುತ್ತೆ. ಅವಾಗ ನಾವು ಮಾಡಿದಂತಹ ಪಾಪಕ್ಕೆ, ಕರ್ಮಕ್ಕೆ ಪ್ರಾಯಶ್ಚಿತ ಅದು ಅಂತ ಹೇಳ್ತಾರೆ. ಅದನ್ನ ನಾವು ಮಾಡಿ ಮುಗಿಸ್ಕೋಬೇಕು. ನೆಕ್ಸ್ಟ್ ಈಗ ಮೂರನೇದೇನಾಗುತ್ತೆ, ಆರ್ಥಿಕ ಬಾಧೆ. ನಾ ಅಂದ್ರೆ ಆರ್ಥಿಕ ಬಾಧೆ ಅಂದ್ರೆ ನೀವ್ ಅನ್ಕೋಬಹುದು, ಓಹ್ ದುಡ್ಡು ನನಗೆ ಈಗ 1 ಕೋಟಿ ಇದೆ, 2 ಕೋಟಿ ಬೇಕು. ಅದಲ್ಲ ಮಾಸ್ಟರ್ಸ್. ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಹಣ ಬಂದ್ಬಿಡುತ್ತೆ, ಅದು ಅಲ್ಲ. ಆರ್ಥಿಕ ಪರಿಸ್ಥಿತಿ ಅಂದ್ರೆ ಯಾರಾದ್ರೂ ಕೈಯಲ್ಲಾದವರು, ತುಂಬಾ ಪ್ರಾಬ್ಲಮ್ ಇರೋರು ನಮ್ಮ ಹತ್ರ ಬಂದಾಗ, ನಮ್ಮ ಹತ್ರ ಏನಿದೆಯೋ ಅವರ ಆರ್ಥಿಕ ಬಾಧೆಯನ್ನು ಕಡಿಮೆ ಮಾಡಿದಾಗ, ಅವರು ನಾವ್ ಏನ್ ಮಾಡ್ತೀವಿ, ಈಗ ಯಾರೋ ಒಬ್ಬ ಮನುಷ್ಯ ಬರ್ತಾನೆ, ಅವ್ರ ಮನೇಲಿ ಯಾರೋ ಹಾಸ್ಪಿಟ್ಲ್‌ಗೆ ಹೋಗ್ಬೇಕಾಗಿರುತ್ತೆ, ಅವ್ರ ಹತ್ರ ಕೈನಲ್ಲಿ ದುಡ್ಡಿರೋದಿಲ್ಲ. ಅವ್ರು ನಮ್ಮ ಹತ್ರ ಬಂದ್ ಕೇಳ್ತಾರೆ, ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಇದ್ದೀನಿ, ಒಂದ್ ನಮ್ ತಾಯಿನೋ ಮಗುನೋ ನಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ನನ್ನ ಹತ್ರ ದುಡ್ಡಿಲ್ಲ ಅಂದಾಗ, ನಾನು ಒಂದು ಕ್ಷಣ ಯೋಚನೆ ಮಾಡದೆ, ಆ ಪರಿಸ್ಥಿತಿಗೆ ಏನು ಬೇಕು ನನ್ನ ಕೈಯಲ್ಲಾದ ಹೆಲ್ಪ್ ಅನ್ನ ನಾವು ಅವ್ರಿಗೆ ಮಾಡಿ ಮುಗಿಸ್ಕೊಂಡು ನಾವು ಮರ್ತು ಬಿಡ್ಬೇಕು ಅದನ್ನ. ನಾವು ಕೊಟ್ಟಾಗ ಅವರ ಕಣ್ಣಲ್ಲಿ ಕಾಣುತ್ತಲ್ವಾ ಆನಂದ, ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಅದು ಬಾಯಿಂದ ಬರೋ ಥ್ಯಾಂಕ್ಸ್ ಅಲ್ಲ ಮಾಸ್ಟರ್ಸ್, ಹೃದಯದಿಂದ ಬರುತ್ತೆ. ಯಾಕಂದ್ರೆ ಅವ್ರು ಆ ಪರಿಸ್ಥಿತಿನಲ್ಲಿ ಇದ್ದಾರೆ. ನಾವು ಕೊಟ್ಟಾಗ ಅವ್ರು ಹೇಳುವಂತಹ ಕೃತಜ್ಞತೆಯ ಭಾವ ನಮ್ಮ ಕಣ್ಣಲ್ಲಿ ಕಾಣುತ್ತಲ್ಲ, ಅದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದಾಗ ನಮಗಾಗೋದು ಸಚ್ಚಿದಾನಂದ, ಸಚ್ಚಿತ್ ಆನಂದ. ಆ ಆನಂದ ಏನಾಗುತ್ತೆ, ಯೂನಿವರ್ಸ್‌ಗೆ ಕನೆಕ್ಟ್ ಆಗುತ್ತೆ. ಯಾವಾಗ ನಾವು ಪಟ್ಟಂತ ಆ ಆನಂದ ಯೂನಿವರ್ಸ್‌ಗೆ ಕನೆಕ್ಟ್ ಆಗುತ್ತೆ, ನಾವು ಕೊಟ್ಟದ್ದಕ್ಕಿಂತ 10 ಪಟ್ಟು ಯೂನಿವರ್ಸ್ ನಮಗೆ ವಾಪಸ್ ಬರುತ್ತೆ. ಅದೇ ಹೇಳುದು, ಸರ್ ಹೇಳೋದು ಅದೇ ಪತ್ರಿಕೆ. ನಾವೆಷ್ಟು ಕೊಡ್ತೀವೋ ಅದು ಅಷ್ಟು ನಮ್ಗೆ ವಾಪಸ್ ಡಬಲ್, ಟ್ರಿಪಲ್ ಆಗಿ ನಮ್ಗೆ ವಾಪಸ್ ಬರುತ್ತೆ. ಇದು ಆರ್ಥಿಕ ತಾಪತ್ರಯ ಅಂದ್ರೆ. ನನಗೆ 2 ಮನೆ ಇದೆ, 4 ಮನೆ ಬೇಕು, 2 ಕಾರ್ ಇದೆ, 4 ಕಾರ್ ಬೇಕು. ಅದು ಅಲ್ಲ ಆರ್ಥಿಕ ಪರಿಸ್ಥಿತಿ ಅಂದ್ರೆ. ಯಾರು ಒಂದು ಒಂದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮುಂದೆ ಬಂದಾಗ, ನಮ್ಮ ಕೈಯಲ್ಲಾದಂತಹ ಒಂದು ನಮ್ಮ ಶಕ್ತಿ ಮೀರಿ ಆದ್ರೂ ನಾವು ಅವರಿಗೆ ಹೆಲ್ಪ್ ಅನ್ನ ಮಾಡ್ಬೇಕು. ಇದಕ್ಕೂ ಒಂದು ಸಣ್ಣ ಕಥೆ ಇದೆ ಮಾಸ್ಟರ್ಸ್. ಒಬ್ಬ ಅಮೆರಿಕದಲ್ಲಿ ಒಬ್ಬ ಮನುಷ್ಯ ಇರ್ತಾನಂತೆ. ಅವನಿಗೆ ಒಂದು $100 ಅಷ್ಟು ಅವನಿಗೆ ಸಾಲ ಇರುತ್ತಂತೆ. ಕುತ್ತಿಗೆಗೆ ಬಂದ್ಬಿಟ್ಟಿರುತ್ತೆ ಅವನಿಗೆ. ಅವನು ಏನ್ ಮಾಡ್ತಾನೆ, ಯಾವುದೋ ಒಂದು ಮೂಲದಿಂದ ಅವನಿಗೆ ಬರೀ $10 ಅಷ್ಟು ಸಹಾಯ ಬರುತ್ತಂತೆ. ಅಂದ್ರೆ ದುಡ್ಡು ಯಾವುದೋ ಮೂಲದಿಂದ ಅವನಿಗೆ ಬರುತ್ತಂತೆ. ಅವಾಗ ಒಂದು ಕ್ಷಣ ಅವನು ಯೋಚನೆ ಮಾಡ್ತಾನೆ, ನನಗಿರೋದು 100, ನನಗ್ ಬಂದಿರೋದು 10. ಆ 100ಕ್ಕೂ 10ಕ್ಕೂ ತಾಳೆನೇ ಆಗಲ್ಲ. ನಾನ್ ಇದನ್ನ ಇಟ್ಕೊಂಡು ನಾನೇನ್ ಸಾಲ ಮಾಡ್ಲಿ? ಹೇಗಿದ್ರು ಸಾಲ ಬಾಧೆ ನನ್ಗಿದ್ದೇ ಇದೆ. ಬೇಡ ಅಂತ ಅಂದ್ಬಿಟ್ಟು, ಯಾರಿಗೆ ತುಂಬಾ ಅವಶ್ಯಕತೆ ಇದೆಯೋ ಅವರಿಗೆ ಈ $10ಗಳನ್ನ ಪರಿಪರಿಯಾಗಿ ಕೆಲವರಿಗೆ ದಾನವಾಗಿ ಕೊಟ್ಬಿಟ್ನಂತೆ ಅವನು. ಅವನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನಂದು 100 ಇದೆ, ಇರ್ಲಿ ಬಿಡು. ಪಾಪ ನಾನ್ ಕೊಟ್ರೆ ಈ $100 ಬೇರೆ ಯಾರಿಗಾದ್ರೂ ಅವ್ರ ಕಷ್ಟ ನಿವಾರಣೆ ಆಗುತ್ತೆ. ಅವ್ರು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ಒಂದು ಕ್ಷಣ ಯೋಚಿಸಿದ್ದೇನೆ, ಅವನು ಅದನ್ನ ದಾನ ಮಾಡ್ಬಿಟ್ನಂತೆ. ನೆಕ್ಸ್ಟ್ ನೆಕ್ಸ್ಟ್ ಇದ್ರಲ್ಲೇ ಯೂನಿವರ್ಸ್‌ಗೆ ಅವನೇನ್ ತಿಳಿದಿರಲ್ಲ, ಅಷ್ಟು ಹಣದ ಒಂದು ಅವನಿಗೆ ಏನ್ ಅನ್ಕೊಂಡಿದ್ನೋ ಅದ್ರ 10% ಅವನಿಗೆ ವಾಪಸ್ ಬಂದಂತೆ. ಅಲ್ಲಿ ನಾವೇನ್ ಅನ್ಕೋಬೇಕು, ಅವನು ದಾನ ಮಾಡ್ಬೇಕಾದ್ರೆ ತನ್ನ ಕಷ್ಟಗಳನ್ನ ಅವನಲ್ಲಿ ನೆನೆಸಲಿಲ್ಲ. ಬೇರೆಯವರಿಗೆ ಅವನ ಕಷ್ಟ ನಿವಾರಣೆ ಆಗ್ಲಿ ಅನ್ನೋದ್ರಿಂದ ಆ ಅಮೌಂಟ್ ಎಲ್ಲ ಅವನು ಡಾಲರ್ಸ್‌ನ
ಕೊಟ್ಟು ದಾನ ಮಾಡಿ ಅವನು ನಿಶ್ಚಿಂತೆಯಾಗಿದ್ದ. ಇರ್ಲಿ ಬಿಡು, ಕಷ್ಟ ತಾನೇ, ಅನುಭವಿಸೋಣ, ಪಾಪ ಅವರಾದ್ರೂ ನೆಮ್ಮದಿಯಾಗಿರ್ಲಿ. ಆ ಭಾವನೆ ಯಾವಾಗ ನಮ್ಮಲ್ಲಿ ಬರುತ್ತೋ ಆವಾಗ ನಮ್ಮ ಕರ್ಮ ಈ 20% ಏನಿದೆಯೋ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಮೇಡಮ್ ಬರೋದೇ ಇಲ್ವಾ? ಇಲ್ಲ, ಬರುತ್ತೆ. ದೊಡ್ಡದಾಗಿ ಬರೋದು ಒಂದು ಸೂಜಿಯ ಮೊನೆಯಷ್ಟು ಬಂದು ಹೊರಟೋಗುತ್ತೆ. ಈ ರೀತಿಯಾಗಿ ನಮ್ಮ ಕರ್ಮವನ್ನು ನಾವು ದಗ್ಧ ಮಾಡ್ಕೊಳಕ್ಕೆ ಈ ಒಂದು ಯೂನಿವರ್ಸ್ ಕೊಟ್ಟಂತಹ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಮಾಸ್ಟರ್ಸ್. ಹಾಗಂತ ಬಂದಿರೋ ಕಷ್ಟನೇ ಪದೇ 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 ಹೇಳಿ ಅದನ್ನ ದೊಡ್ಡದ್ ಮಾಡ್ಕೋಬೇಡಿ. ಬಂದಿದೆ, ಓಕೆ, ಅದನ್ನ ನಾನು ಫೇಸ್ ಮಾಡ್ತೀನಿ, ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ. ಹೇಳಿದ್ನಲ್ಲ, ಪಶ್ಚಾತ್ತಾಪ. ಪಶ್ಚಾತ್ತಾಪ ಅಂದ್ರೇನು? ನಾವು ಮಾಡುವಂತಹ ಒಂದು ಸೇವೆ. ಆ ಸೇವೆಯನ್ನು ಮಾಡಿ ಮುಗಿಸಿದ್ರೆ ಆಟೋಮೆಟಿಕ್ ಆಗಿ ಯೂನಿವರ್ಸ್ ಇಂದ ನಮ್ಗೆ ಬಂದೇ ಬರುತ್ತೆ. ನಾವೇನ್ ಅನ್ಕೊಂಡಿದ್ದ ಅದ್ರ 10 ಪಟ್ಟು 100 ಪಟ್ಟು ನಮಗೆ ಬರುತ್ತೆ. ನೋಡಿ, ಈಗ ನನ್ನ ಕರ್ಮ ನಾನು ದಗ್ಧ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿ. ಈಗ ನಾನು ಎಲ್ಲೋ ಇರ್ತೀನಿ, ಪ್ಯಾಂಡಮಿಕ್ ಟೈಮ್ ಅಲ್ಲಿ ಬಂದೆ, ಪತ್ರಿಜಿಯವನ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಅದೇ ಪತ್ರಿಜಿಯವರು ಈ ಟೆಕ್ನಾಲಜಿ ಮೂಲಕ ಬಳಸ್ಕೊಂಡು ಪ್ರತಿಯೊಬ್ಬ ಮನೆಯವರಿಗೂ, ಪ್ರತಿಯೊಂದು ಹಳ್ಳಿಗೂ, ಪ್ರತಿ ಮನೆಗೂ ಈ ಜ್ಞಾನ ಮತ್ತು ಧ್ಯಾನ ಹೋಗ್ಬೇಕು ಅಂತ ಈ ಝೂಮ್ ಅನ್ನೋ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಇವತ್ತು ನಾವು ಮನೆಯಲ್ಲೇ ಕುತ್ಕೊಂಡು ಈ ಜ್ಞಾನವನ್ನು ಪಡಿತಿದೀವಿ. ಈ ಜ್ಞಾನ ಪಡ್ಕೊಂಡು ನಾವು ನಮ್ಮ ಕರ್ಮವನ್ನು ನಾನು ದಗ್ಧ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಅಂತಹ ಮಹಾನುಭಾವನೆಗೆ ನಾವ್ ಎಷ್ಟು ಕೃತಜ್ಞತರಾಗಿರೋದು ಕಡಿಮೆ ಮಾಸ್ಟರ್ಸ್ ಪತ್ರಿಜಿ ಅವರಿಗೆ. ಅವ್ರು ಮಾಡ್ಲಿಲ್ಲ ಅಂದ್ರೆ ಇವತ್ ನಾವ್ ಇಷ್ಟು ಜನ ಈ ಝೂಮ್ ಅಲ್ಲಿ ಸೇರಕ್ ಆಗ್ತಿರ್ಲಿಲ್ಲ. ಇಂತಹ ಒಂದು ಜ್ಞಾನಗಳನ್ನ ನಾವು ಪಡ್ಕೊಳಕ್ ಆಗ್ತಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಮಾಸ್ಟರ್ಸ್. ಈಗ ನಾನು ಮಾಡ್ತಿದ್ದೀನಿ ಈ ಪಾಠ ಅಂದ್ರೆ ಇದು ನನ್ನ ಸ್ವಾರ್ಥಕ್ಕೆ ಅಂತ ಹೇಳ್ತೀವಿ. ಯಾಕಂದ್ರೆ ನಾನು ಮಾಡಿದ ಕರ್ಮ ದಗ್ಧ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ನನ್ನ ತಿಳಿದಿರೋ ಅಷ್ಟು 1% 2% ಜ್ಞಾನವನ್ನು ಹಂಚ್ತಾ ಇದ್ದೀನಿ ನಾನು ಬಂದು. ಇಲ್ಲಿ ನನ್ನ ಹೈಯರ್ ಅಥಾರಿಟಿ ಏನೂ ಇಲ್ಲ. ಅವರು ಕೊಟ್ಟಂತಹ ಜ್ಞಾನವನ್ನು ನಿಮ್ಮಗಳಿಗೆ ನಾನು ನನ್ನ ಮೂಲಕ ಅವರು ಹೇಳಿಸ್ತಿದ್ದಾರೆ ಅಂದಾಗ ಇಲ್ಲಿ ನನ್ನ ಕರ್ಮವನ್ನು ನಾನು ದಗ್ಧ ಮಾಡ್ತಿದ್ದೀನಿ ಅಂತಾನೆ ಅರ್ಥ. ಈ ರೀತಿಯಾಗಿ ನಾವುನು ಅಷ್ಟೇನೆ ಸೇವೆ ಅಂದ್ರೆ ಈ ತರನು ಮಾಡಬಹುದು. ಒಬ್ಬರಿಗೆ ಧ್ಯಾನ ಹೇಳ್ಕೊಡೋದಾಗ್ಬೋದು. ಈ ರೀತಿ ಝೂಮ್ ಅಲ್ಲಿ ಬಂದು ನಾವು ಏನ್ ತಿಳ್ಕೊಂಡಿದೀವಿ, ನಿನಗೆ ಎ ಗೊತ್ತಿದ್ದರೆ ಎ, ಬಿ ಗೊತ್ತಿದ್ದರೆ ಬಿ, ಅದನ್ನ ನಾವು ಹೇಳ್ತಾ ಹೋಗ್ದಾಗ ಏನಾಗುತ್ತೆ, ನಮ್ಮ ಕರ್ಮಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗಬಹುದು. ಇಂತಹ ಒಂದು ಅಪಾರವಾದ ಜ್ಞಾನವನ್ನು ಧ್ಯಾನವನ್ನು ಹೇಳಿಕೊಟ್ಟಂತಹ ಆ ಪತ್ರಿಜಿಯವರಿಗೆ ನಾನು ಇದೇ ಅಲ್ಲ 7 ಜನ್ಮಕ್ಕೂ ಅವರ ಋಣವನ್ನು ತೀರ್ಸಕ್ಕಾಗಲ್ಲ ಮಾಸ್ಟರ್. ಅವಳಿಗೆ ಚಿರಋಣಿಯಾಗಿರ್ತೀನಿ. ಯಾವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ನೀವು ಅಷ್ಟೇ ಮಾಸ್ಟರ್ಸ್. ನಿಮ್ಮ ಈ ಒಂದು ಯಾವುದೇ ಒಂದು ಸಣ್ಣ ಪರಿಸ್ಥಿತಿ ಬಂದಿದೆ ಅಂದರೆ ಕುತ್ಕೊಳ್ಳಿ ಧ್ಯಾನದಲ್ಲಿ. ಕೇಳಿ, ಏನ್ ನನಗೆ ಈ ಪರಿಸ್ಥಿತಿಗೆ ಒಂದು ಕಾರಣ ಏನು ಅಂತ ಕೇಳಿ. ನಿಮಗೆ ಗೊತ್ತಾಗುತ್ತೆ ಆ ಪರಿಸ್ಥಿತಿಗೆ ಒಂದು ಪರಿಹಾರ ಕೂಡ ನೀವೇ ಕಂಡುಕೊಳ್ತೀರಾ. ನಿಮಗೆ ಕೈಯಲ್ಲಾದ ಸೇವೆಯನ್ನು ಮಾಡಿ. ಒಂದಿಬ್ಬರಿಗೆ ಧ್ಯಾನ ಹೇಳ್ಕೊಡೋದು, ಅಥವಾ ನೀವು ಏನ್ ತಿಳ್ಕೊಂಡಿದ್ದೀರ ಅದನ್ನ ಮಾಡೋದು, ಅಥವಾ ಈ ಝೂಮ್ ಸೆಷನ್ ನ ನಿಮ್ಗೆ ಗೊತ್ತಿರೋ ಎಲ್ರಿಗೂ ಫಾರ್ವರ್ಡ್ ಮಾಡೋದು. ಕೇಳಿ ಇದನ್ನ ಅಂತ ನಾವು ಮಾಡಿದಾಗ ಅದು ಕೂಡ ಸೇವೆ ಆಗುತ್ತೆ. ಹಾಗಾಗಿ ಇವತ್ತು ಈ ಒಂದು ನನ್ನ ಒಂದು ಪರಿಸ್ಥಿತಿಗೆ ನಾನೇ ಕಾರಣ, ನನ್ನ ವಾಸ್ತವಕ್ಕೆ ನಾನೇ ಕಾರಣ ಅನ್ನೋ ಟಾಪಿಕ್ ನ ಹೇಳೋದಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಈ ಒಂದು ವೇದಿಕೆಗೆ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ನನ್ನ ಆತ್ಮ ಬಂಧುಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.